ಮಾರ್ಕೆಟ್ನಲ್ಲಿ ಭಾರಿ ಏರಿಳಿತ ಇರುವಾಗ ಹೇಗೆ ಹೂಡಿಕೆ ಮಾಡಬೇಕು ಅನ್ನೋ ಗೊಂದಲನ ಕ್ವಿಕ್ ರೈಟ್ ನಲ್ಲಿ ಸೆಬಿ ರಿಜಿಸ್ಟರ್ಡ್ ತಜ್ಞರು ಐಡಿಯಾಸ್ ಕಾಲ್ಸ್ ಕೊಡ್ತಾರೆ. ಲಾಂಗ್ ಟರ್ಮ್ ಡೈವರ್ಸಿಫೈಡ್ ಗ್ರೋತ್ಗೆ ಇನ್ವೆಸ್ಟ್ ಪ್ಯಾಕ್ಸ್ ಇವೆ ಹಾಗೂ ಹೈ ಪೊಟೆನ್ಷಿಯಲ್ ಟ್ರೇಡಿಂಗ್ಗೆ ಟ್ರೇಡಿಂಗ್ ಪ್ಯಾಕ್ಸ್ ಇವೆ. ಆಸಕ್ತರು ಡಿಸ್ಕ್ರಿಪ್ಷನ್ ಮತ್ತು ಪಿಂಟ್ ಕಾಮೆಂಟ್ ನಲ್ಲಿರೋ ಲಿಂಕ್ ಮೂಲಕ ಕ್ವಿಕ್ ರೈಟ್ ಆಪ್ ಡೌನ್ಲೋಡ್ ಮಾಡಿ. ಹಾಯ್ ಫ್ರೆಂಡ್ಸ್, ಇದು mastmaga.comನ ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು. ನಾನು ಅಮರ್ ಪ್ರಸಾದ್. ಅದ್ಭುತ, ಆಶ್ಚರ್ಯ ಮತ್ತು ಇಡೀ ಮನುಕುಲವನ್ನೇ ಅಚ್ಚರಿಗೀಡು ಮಾಡೋ ಹೊಸ ಮಾಹಿತಿಯೊಂದು ಸಿಗ್ತಾ ಇದೆ. ಭೂಮಿಯನ್ನು ಹೊರತುಪಡಿಸಿ ಬೇರೆ ಎಲ್ಲಾದರೂ ಜೀವಿಗಳಿದಾರಾ ಅನ್ನೋ ಸಂಶೋಧನೆಗೆ ಆರಂಭಿಕ ಸಕ್ಸಸ್ ಸಿಕ್ಕಿದೆ. ನಮ್ಮ ಸೌರಮಂಡಲದ ಆಚೆ ಜೀವ ಕಣಗಳಿರೋದು ಬಹುತೇಕ ನಿಜ. ಆ ಸೂಚನೆ ಸಿಕ್ಕಿದೆ ಅಂತ ವಿಜ್ಞಾನಿಗಳೇ ಹೇಳ್ತಾ ಇದ್ದಾರೆ. ಅಮೆರಿಕದ ಕೇಂಬ್ರಿಡ್ಜ್ ಇನ್ಸ್ಟಿಟ್ಯೂಟ್ನ ಭಾರತ ಮೂಲದ ವಿಜ್ಞಾನಿ ಖಗೋಳಶಾಸ್ತ್ರಜ್ಞ ಡಾಕ್ಟರ್ ನಿಕು ಮಧುಸೂದನ್ ನೇತೃತ್ವದ ಟೀಮ್ ಈ ಸಂಶೋಧನೆ ಮಾಡಿದೆ. K12-18b ಅನ್ನೋ ಗ್ರಹವನ್ನ ಪತ್ತೆ ಮಾಡಿದ್ದಾರೆ. ಇದನ್ನ ಜೇಮ್ಸ್ ವೆಬ್ ಟೆಲಿಸ್ಕೋಪ್ ಸಹಾಯದಿಂದ ಗುರುತಿಸಲಾಗಿದೆ. ಇದರ ಸೂಚನೆಗಳನ್ನು ನೋಡ್ತಾ ಇದ್ರೆ ಇಲ್ಲಿ ಜೀವಿಗಳಿರಬಹುದು, ಇದಕ್ಕೆ ಸ್ಟ್ರಾಂಗ್ ಎವಿಡೆನ್ಸ್ ಸಿಕ್ಕಿದೆ ಅಂತ ವಿಜ್ಞಾನಿಗಳು ಹೇಳಿದ್ದಾರೆ. ಈ ಗ್ರಹದಲ್ಲಿ ಡೈಮೆಥೈಲ್ ಸಲ್ಫೈಡ್ DMS ಮತ್ತು ಡೈಮೆಥೈಲ್ ಡೈಸಲ್ಫೈಡ್ DMDS ಗ್ಯಾಸ್ ಇರೋದು ಪತ್ತೆಯಾಗಿದೆ. ಇದರ ಜೊತೆಗೆ ಕಾರ್ಬನ್ ಡೈಆಕ್ಸೈಡ್, ಮೀಥೇನ್ ಹಾಗೆ ಇದೇ ಮೊದಲ ಬಾರಿಗೆ ಇವುಗಳ ಜೊತೆಯಲ್ಲಿ ಕಾರ್ಬನ್ ಬೇಸ್ಡ್ ಮಾಲಿಕ್ಯೂಲ್ ನ ಪತ್ತೆ ಮಾಡಲಾಗಿದೆ. ಈ ಗ್ಯಾಸಸ್ ಭೂಮಿಯ ಮೇಲೆ ಜೀವಂತವಾಗಿರೋ ಜೀವಿಗಳಿಂದ, ಸಾಗರದಲ್ಲಿನ ಫೈಟೋಪ್ಲಾಂಕ್ಟನ್ಗಳಿಂದ ಅಂದ್ರೆ ಸಮುದ್ರದಲ್ಲಿರೋ ಸಸ್ಯ ರೀತಿಯ ಜೀವಿಗಳಿಂದ ಉತ್ಪತ್ತಿಯಾಗುತ್ತೆ. ಸೊ ಇಂತಹ ಗ್ಯಾಸಸ್ ಆ ಗ್ರಹದಲ್ಲಿ ಪತ್ತೆಯಾಗಿದೆ. ಹೀಗಾಗಿ K12-18b ಗ್ರಹದಲ್ಲಿ ಸೂಕ್ಷ್ಮ ಜೀವಿಗಳಾದರೂ ಇದ್ದೇ ಇರಬಹುದು ಅನ್ನೋ ವಿಚಾರವನ್ನ ಸಂಶೋಧಕರು ಈಗ ಹೇಳ್ತಾ ಇದ್ದಾರೆ. ಸದ್ಯಕ್ಕೆ ಅಲ್ಲಿ ಪರ್ಟಿಕ್ಯುಲರ್ ಆಗಿ ಯಾವ ಜೀವಿ ಇದೆ ಅನ್ನೋದು ಯಾವುದೇ ನಿರ್ಧಾರಕ್ಕೆ ಬರಕ್ಕೆ ಸಾಧ್ಯ ಆಗಿಲ್ಲ. ಆದರೆ ಒಂದಲ್ಲ ಒಂದು ರೀತಿಯ ಜೀವಿಗಳಿರೋದು ಗ್ಯಾರಂಟಿ ಅನ್ನೋ ರೀತಿಯಲ್ಲಿ ವಿಜ್ಞಾನಿಗಳು ಹೇಳ್ತಾ ಇದ್ದಾರೆ. ಇನ್ನಷ್ಟು ಸ್ಪಷ್ಟ ಚಿತ್ರಣ ಮುಂದೆ ಸಿಗಬಹುದು ಅಂತ ಹೇಳ್ತಿದ್ದಾರೆ. ಇದೊಂದು ವೇಳೆ ನಿಜವಾದ್ರೆ ಶತಮಾನಗಳಿಂದ ನಡೀತಾ ಇರೋ ಪ್ರಯತ್ನಕ್ಕೆ ದೊಡ್ಡ ಟರ್ನಿಂಗ್ ಪಾಯಿಂಟ್ ಆಗತ್ತೆ. ಜೀವಿಗಳಿರೋ ಏಕೈಕ ಗ್ರಹ ಅನ್ನೋ ಖ್ಯಾತಿಯು ಭೂಮಿಯಿಂದ ಅಳಿಸಿ ಹೋಗುತ್ತೆ. ಈ ಹಿಂದೆ ಕೂಡ ಇಂಥ ಪ್ರಯತ್ನಗಳು ನಡೆದಿದ್ವು. 1900ರಿಂದ ಇದುವರೆಗೆ ನಮ್ಮ ಸೌರಮಂಡಲದ ಹೊರಗೆ ಒಟ್ಟು 5800 ಗ್ರಹಗಳನ್ನು ಐಡೆಂಟಿಫೈ ಮಾಡಲಾಗಿದೆ. ಆದರೆ ಇಷ್ಟು ಪೂರಕವಾದ ಎವಿಡೆನ್ಸ್ ಸಿಕ್ಕಿರಲಿಲ್ಲ ಇದುವರೆಗೂ ಕೂಡ. ವಿಜ್ಞಾನಿಗಳು ಇದನ್ನು ಹೇಳ್ತಾ ಇದ್ದಾರೆ. ಏನೋ ಈ K12-18b ಗ್ರಹದ ಕುರಿತು ಕೂಡ ವಿಜ್ಞಾನಿಗಳು ಒಂದಿಷ್ಟು ಅಚ್ಚರಿಯ ಮಾಹಿತಿಯನ್ನು ಶೇರ್ ಮಾಡಿದ್ದಾರೆ. ಈ ಗ್ರಹ ನಮ್ಮ ಭೂಮಿಗಿಂತ 2.6 ಪಟ್ಟು ದೊಡ್ಡದಾಗಿದೆ. ಹಾಗಂದ ತಕ್ಷಣ ಗಾಡಿ ತೆಗಿ ಹೊರಡೋಣ ಅಂತ ಹೊರಡುವ ರಿಯಲ್ ಎಸ್ಟೇಟ್ ಕುಳಗಳು ಸ್ವಲ್ಪ ಕೇಳಿಸ್ಕೊಳ್ಳಿ. ಇದು ನಮ್ಮ ಸೌರಮಂಡಲದಿಂದ ಹೊರಗಿದೆ, ಬಹಳ ದೂರದಲ್ಲಿದೆ. ಭೂಮಿಯಿಂದ 120ರಿಂದ 124 ಜ್ಯೋತಿರ್ವರ್ಷಗಳಷ್ಟು ದೂರದಲ್ಲಿದೆ ಅಂತ ವಿಜ್ಞಾನಿಗಳು ಹೇಳಿದ್ದಾರೆ. ಒಂದು ಜ್ಯೋತಿರ್ವರ್ಷ ಅಥವಾ ಲೈಟ್ ಇಯರ್ ಅಂದ್ರೆ 9.46 ಟ್ರಿಲಿಯನ್ ಕಿಲೋಮೀಟರ್ಸ್. ಏನೋ ಈ ಗ್ರಹ ಕೆಂಪು ಕುಬ್ಜ ನಕ್ಷತ್ರವೊಂದರ ಸುತ್ತ ಹ್ಯಾಬಿಟಬಲ್ ಝೋನ್ ನಲ್ಲಿ ಸುತ್ತಾ ಇದೆ. ಈ ಹ್ಯಾಬಿಟಬಲ್ ಝೋನ್ ಅಂದ್ರೆ ಏನು? ಒಂದು ನಕ್ಷತ್ರದ ಸುತ್ತಲಿರೋ ಜೀವಿಗಳ ವಾಸಯೋಗ್ಯ ವಲಯ. ತೀರಾ ಹತ್ರ ಇದ್ರೆ ಬಿಸಿಯಿಂದ ಸುಟ್ಟು ಹೋಗ್ಬಿಡ್ತವೆ ಗ್ರಹಗಳು, ನಮ್ಮಲ್ಲಿ ಬುಧ ಶುಕ್ರ ಇದ್ದ ಹಾಗೆ. ತೀರಾ ದೂರ ಇದ್ರೆ ಕೋಲ್ಡ್ ಆಗಿರ್ತವೆ, ಯುರನಸ್ ನೆಪ್ಚೂನ್ ಎಲ್ಲ ಇದ್ದ ಹಾಗೆ. ಸೊ ಒಂದು ಐಡಿಯಲ್ ಝೋನ್ ಅಲ್ಲಿ ಇರಬೇಕು. ಭೂಮಿ ಅಂತ ಐಡಿಯಲ್ ಝೋನ್ ಅಲ್ಲಿ ಇದೆಯಲ್ಲ, ಹಾಗೆ ಯಾವುದೇ ಸ್ಟಾರ್ ಸಿಸ್ಟಮ್ ನಲ್ಲಿ ಆ ರೀತಿ ಐಡಿಯಲ್ ಝೋನ್ ನಲ್ಲಿ ಇರುವಂತಹ ವಾಸಯೋಗ್ಯ ವಲಯವನ್ನ ಆ ರೀತಿ ಹ್ಯಾಬಿಟಬಲ್ ಝೋನ್ ಅಂತ ಗುರುತಿಸ್ತಾರೆ. ಜೊತೆಗೆ ಈ ಹೊಸ ಗ್ರಹ ಇದೆಯಲ್ಲ, ಇದು ಸುತ್ತಾ ಇರೋ ಸೂರ್ಯ ಏನಿದೆ ಅದು ಅಷ್ಟು ಪ್ರಕಾಶಮಾನವಾಗಿಲ್ಲ, ಸೂರ್ಯನಿಗಿಂತ ಚಿಕ್ಕದು ಮತ್ತು ಕಡಿಮೆ ಪ್ರಕಾಶವನ್ನು ಹೊಂದಿದೆ ಅಂತ ಕೂಡ ವಿಜ್ಞಾನಿಗಳು ಹೇಳ್ತಿದ್ದಾರೆ. ಇನ್ನು ಈ ಗ್ರಹ ಸುತ್ತುತ್ತಿರೋ ನಕ್ಷತ್ರದ ಸುತ್ತ ಇನ್ನೊಂದು ಗ್ರಹ ಸುತ್ತುತ್ತಿರೋದು ಕೂಡ ಪತ್ತೆಯಾಗಿದೆ. ಈ ಹೊಸ ಆವಿಷ್ಕಾರದ ಬಗ್ಗೆ ಖುಷಿ ಪಟ್ಟಿರೋ ಮಧುಸೂದನ್ ರಿಯಾಕ್ಟ್ ಮಾಡಿದ್ದಾರೆ. ಸೌರಮಂಡಲದ ಆಚೆ ಜೀವ ಕಣ ಹುಡುಕ್ತಾ ಇರೋ ನಮಗೆ ಇದು ದೊಡ್ಡ ವಿಚಾರ. ಇದರಿಂದ ನಮಗೆ ಹೊಸ ಹುಮ್ಮಸ್ಸು ಬಂದಿದೆ. ನಮ್ಮ ಬಳಿ ಇರೋ ಫೆಸಿಲಿಟಿಯನ್ನು ಬಳಸಿಕೊಂಡೆ ಇನ್ನೊಂದು ದೂರದ ಗ್ರಹದಲ್ಲಿ ಜೀವ ಕಣ ಇರೋದನ್ನು ನಾವು ಪತ್ತೆ ಮಾಡಿ ತೋರಿಸಿದ್ದೀವಿ ಅಂತ ಬಹಳ ಆತ್ಮವಿಶ್ವಾಸದಲ್ಲಿ ಹೇಳಿದ್ದಾರೆ. ಅದೇ ವಿಜ್ಞಾನಿಗಳು ನಮ್ಮ ಸೌರಮಂಡಲದಲ್ಲಿನ ಮಂಗಳ ಮತ್ತು ಕೆಲ ಐಸ್ನಿಂದ ಆವೃತವಾಗಿರೋ ಚಂದ್ರಗಳ ಮೇಲೆ, ಮೂನ್ಗಳ ಮೇಲೆ ಅಲ್ಲೂ ಕೂಡ ಜೀವಿಗಳ ಕುರುಹನ್ನ ಪತ್ತೆ ಮಾಡೋ ಪ್ರಯತ್ನ ಮಾಡ್ತಿದ್ದಾರೆ ಅಂತ ಮಧುಸೂದನ್ ಹೇಳಿದ್ದಾರೆ. ಹಾಗಂತ ಬಹಳ ಈಗಲೇ ಎಸ್ಟಾಬ್ಲಿಷ್ ಆಗ್ಬಿಡ್ತು ಅಂತಲ್ಲ, ಇವರು ನಾವು ಸಂಶೋಧನೆ ಮಾಡಿದೀವಿ ಅಂತ ಕ್ಲೇಮ್ ಮಾಡಿದ್ದಾರೆ, ಇವರು ಮತ್ತು ಇವರ ಟೀಮ್. ಇದನ್ನ ಅದೇ ವಿಜ್ಞಾನ ಜಗತ್ತಿನ ಇತರರು ಒಂದಷ್ಟು ಜನ ಹೌದಾ ನೋಡೋಣ ಅಂತ ಹೇಳಿ ಚೆಕ್ ಮಾಡಬೇಕು. ನೋಡಿ ಓ ಹೌದು ಹೌದು ಅಂತ ಅವರು ಕೂಡ ಹೂಗುಟ್ಬೇಕು, ಎಸ್ಟಾಬ್ಲಿಷ್ ಆಗಬೇಕು. ಇನ್ನೂ ಕೂಡ ಸದ್ಯಕ್ಕೆ ಬಹಳ ಆತ್ಮವಿಶ್ವಾಸದಲ್ಲಿ ಇವರು ಹೇಳ್ತಿದ್ದಾರೆ, ನೋಡ್ಬೇಕೇನಾಗುತ್ತೆ ಅಂತ. ಇನ್ನು ವಿಜ್ಞಾನಿ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಭಾರತ ಮೂಲದವರು ಅಂತ ನಿಮಗೆ ಹೆಸರು ಕೇಳಿದ ತಕ್ಷಣ ಗೊತ್ತಾಗುತ್ತೆ. 1980ರಲ್ಲಿ ಭಾರತದಲ್ಲಿ ಜನಿಸಿದ ಇವರು ವಾರಣಾಸಿಯಲ್ಲಿನ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಇಲ್ಲಿ ಗ್ರಾಜುಯೇಷನ್ ಮುಗಿಸಿದ್ದಾರೆ. ಸದ್ಯ ಅವರು ಇಂಗ್ಲೆಂಡ್ನ ಯೂನಿವರ್ಸಿಟಿ ಆಫ್ ಕೇಂಬ್ರಿಡ್ಜ್ ನಲ್ಲಿ ಆಸ್ಟ್ರೋಫಿಸಿಕ್ಸ್ ನಲ್ಲಿ ಪ್ರೊಫೆಸರ್ ಆಗಿ ಕೆಲಸ ಮಾಡ್ತಿದ್ದಾರೆ. ಇವರು ಎಕ್ಸೋ ಪ್ಲಾನೆಟ್ ಸಿಸ್ಟಮ್ನ ವಾತಾವರಣದ ಕುರಿತು ಹೆಚ್ಚಿನ ಅಧ್ಯಯನ ನಡೆಸ್ತಾ ಇದ್ದಾರೆ.
ಅದೇ ಅವರ ಡೊಮೇನ್. ತುಂಬಾ ಎಕ್ಸ್ಪರ್ಟ್ ಇದ್ದಾರೆ ಇವರು ಇದರಲ್ಲಿ. ಇನ್ನು ಈ ಗ್ರಹ ಗುರುತಿಸಿರೋ ಜೇಮ್ಸ್ ವೆಬ್ ಟೆಲಿಸ್ಕೋಪ್ ನ 2021 ಡಿಸೆಂಬರ್ 25ನೇ ತಾರೀಕು ನಾಸಾ ಲಾಂಚ್ ಮಾಡಿತ್ತು. ಇದುವರೆಗೆ ಈ ಟೆಲಿಸ್ಕೋಪ್ ಬಾಹ್ಯಾಕಾಶಕ್ಕೆ ಸಂಬಂಧಪಟ್ಟ ಅದ್ಭುತ ಇಮೇಜಸ್ ಅನ್ನ ಕ್ಯಾಪ್ಚರ್ ಮಾಡಿದೆ. ಏನೋ ತುಂಬಾ ದಿನ ಆದ್ಮೇಲೆ ಪಾಕಿಸ್ತಾನ ಸೇನಾ ಮುಖ್ಯಸ್ಥ ಅಸೀಂ ಮುನೀರ್ಗೆ ದಿಢೀರಂತ ರೋಷಾವೇಶ ಉಕ್ಕಿ ಹರಿದು ಬಿಟ್ಟಿದೆ. ಒಂದ್ ಕಡೆ ಬಲೂಚಿಸ್ತಾನ ಯಾವಾಗ ಪಾಕಿಸ್ತಾನದಿಂದ ಬೇರಾಗುತ್ತೋ ಅಂತ ಅಲ್ಲಿನ ಜನರೇ ಆತಂಕದಲ್ಲಿದ್ದಾರೆ. ನಾಯಕರುಗಳು ಪಾರ್ಲಿಮೆಂಟ್ ಅಲ್ಲಿ ನಿಂತ್ಕೊಂಡು ಅಳ್ತಾ ಇದ್ದಾರೆ. ಈಗ ಮತ್ತೆ ಈತನಿಗೆ ಕಾಶ್ಮೀರ ಕನ್ಸಲ್ ಬಂದ್ಬಿಟ್ಟಿದೆ. ಭಾರತದ ಕೈಲಿ ನಮ್ಮನ್ನೇನೂ ಮಾಡೋಕ್ಕಾಗಿಲ್ಲ ಅಂತ ಹೇಳಿದ್ದಾರೆ. ನಿಮ್ಗನ್ಸುತ್ತಾ ಈ ಉಗ್ರರು ಅಂದ್ರೆ ಬಲೂಚಿ ಹೋರಾಟಗಾರರು ನಮ್ಮ ದೇಶದ ಹಣೆ ಬರಹವನ್ನ ಚೇಂಜ್ ಮಾಡ್ತಾರೆ ಅಂತ? ಆ 13 ಲಕ್ಷ ಸೈನಿಕರನ್ನ ಹೊಂದಿರೋ ಭಾರತೀಯ ಸೇನೆಯೇ ನಮ್ಮನ್ನ ಏನೂ ಮಾಡೋಕ್ಕಾಗ್ಲಿಲ್ಲ. ಈ 1500 ಸಂಖ್ಯೆಯಲ್ಲಿರೋ ಉಗ್ರರು ನಮ್ಮ ಬಲಿಷ್ಠ ಪಾಕಿಸ್ತಾನವನ್ನ ಏನ್ ಮಾಡ್ತಾರೆ? ಪಾಕಿಸ್ತಾನ ಮತ್ತು ಬಲೂಚಿಸ್ತಾನಕ್ಕೆ ಹಾನಿ ಮಾಡೋಕೆ ಈ ಉಗ್ರರ 10 ತಲೆಮಾರು ಬಂದರೂ ಕೂಡ ಸಾಧ್ಯ ಇಲ್ಲ ಅಂತ ಹೇಳಿದ್ದಾರೆ. ಅಷ್ಟೇ ಅಲ್ಲ, ಕಾಶ್ಮೀರ ಯಾವತ್ತಿದ್ರೂ ಪಾಕಿಸ್ತಾನದ್ದೇ. ಜಗತ್ತಿನ ಯಾವ ಶಕ್ತಿಯಿಂದಲೂ ಅದನ್ನು ನಮ್ಮಿಂದ ದೂರ ಮಾಡೋಕೆ ಸಾಧ್ಯ ಆಗೋದಿಲ್ಲ ಅಂತ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕಾಮಿಡಿ ಅಂದ್ರೆ ಈ ರೀತಿ ಶಹಬಾಜ್ ಶರೀಫ್ ಸ್ಟೈಲ್ನಲ್ಲಿ ರೋಷಾವೇಶದಲ್ಲಿ ಈತ ಮಾತನಾಡುತ್ತಿದ್ದಾರೆ. ಪಾಕ್ನ ಉಳಿದ ನಾಯಕರೆಲ್ಲ ಪಕ್ಕ ಕುತ್ಕೊಂಡು ವಾದ್ಯ ಬಾರಿಸಿ ಚಪ್ಪಾಳೆ ನುಡಿದಿದ್ದಾರೆ. ಈತನಿಗೆ ಜೈಕಾರ ಹಾಕಿ ಎದ್ದು ನಿಂತು ಅಪ್ರಿಶಿಯೇಟ್ ಮಾಡಿದ್ದಾರೆ. ಇದೇ ವೇಳೆ ಮುಲ್ಲಾ ಜನರಲ್ ಅಂತಲೇ ಖ್ಯಾತಿಯಾಗಿರೋ ಈ ಮುನೀರ್ ಧರ್ಮದ ಬಗ್ಗೆ, ಹಿಂದೂಗಳ ಬಗ್ಗೆ ಕೂಡ ಮಾತನಾಡಿದ್ದಾರೆ. ಭಾರತ ಮತ್ತು ಪಾಕಿಸ್ತಾನ ಯಾವತ್ತೂ ಒಂದು ರಾಷ್ಟ್ರ ಅಲ್ಲ, 2 ಬೇರೆ ಬೇರೆ ರಾಷ್ಟ್ರಗಳು. ನಾವು ಮುಸ್ಲಿಮರು ಆ ಹಿಂದೂಗಳ ತರ ಅಲ್ಲ, ನಮಗೂ ಅವರಿಗೂ ತುಂಬಾನೇ ವ್ಯತ್ಯಾಸ ಇದೆ. ಅದನ್ನ ನಮ್ಮ ಪೂರ್ವಜರು ತೋರಿಸ್ಕೊಟ್ಟಿದ್ದಾರೆ. ನಮ್ಮ ಧರ್ಮ, ಆಚಾರ, ವಿಚಾರಗಳು ಬೇರೆ, ನಮ್ಮ ಆಕಾಂಕ್ಷೆಗಳು ಬೇರೆ. 2 ನೇಷನ್ ಥಿಯರಿಗೆ ಇದೇ ಪ್ರಮುಖವಾದ ಅಡಿಪಾಯ. ಪಾಕಿಸ್ತಾನ ಹೇಗೆ ಹುಟ್ಕೊಳ್ತು ಅನ್ನೋ ಕಥೆಯನ್ನ ಪ್ರತಿಯೊಬ್ಬ ಪಾಕಿಸ್ತಾನಿಗಳು ತಮ್ಮ ಮಕ್ಕಳಿಗೆ ಹೇಳಬೇಕು. ದಯವಿಟ್ಟು ಪಾಕಿಸ್ತಾನದ ಕತೆ ಯಾವತ್ತೂ ಮರಿಬೇಡಿ. ಯಾಕಂದ್ರೆ ಈ ದೇಶ ಕಟ್ಟೋಕೆ ನಮ್ಮ ಪೂರ್ವಜರು ಸಾಕಷ್ಟು ಹೋರಾಟ ಮಾಡಿದ್ರು, ಅದೆಷ್ಟೋ ಬಲಿದಾನ ಆಗಿದೆ ಅಂತ ಪಾಕಿಗಳಿಗೆ ಅಸೀಂ ಹಿಂದೂ ದ್ವೇಷ ಮಾಡೋಕೆ ಕರೆ ಕೊಟ್ಟಿದ್ದಾರೆ. ಜೊತೆಗೆ ಪಾಕಿಸ್ತಾನಿಗಳ ಹೃದಯ ಸದಾ ಗಾಜಾದಲ್ಲಿರೋ ಮುಸ್ಲಿಮರಿಗಾಗಿ ಮಿಡಿಯುತ್ತೆ, ಪ್ಯಾಲೆಸ್ತೈನ್ಗೆ ಸಪೋರ್ಟ್ ಇದೆ ಅಂತ ಹೇಳಿದ್ದಾರೆ. ಆದರೆ ಪಕ್ಕದಲ್ಲೇ ಅಲ್ಲೇ ಚೂರು ಬಾರ್ಡರ್ ದಾದ ತಕ್ಷಣ ಚೀನಾದ ಶಿಂಜಿಯಾಂಗ್ ಪ್ರಾಂತದಲ್ಲಿರೋ ಉಗರ್ ಮುಸ್ಲಿಮರಿಗೆ ಚೀನಾ ಕೊಡ್ತಿರೋ ಹಿಂಸೆ ಬಗ್ಗೆ ಇವ್ರ ಬಾಯಲ್ಲಿ ಏನು ಒಂದು ಶಬ್ದ ಕೂಡ ಬಂದಿಲ್ಲ. ಆ ವಿಚಾರ ಬಂದ ತಕ್ಷಣ ಚೈನಾ ಮೇಡ್ ಗುಲಾಬ್ ಜಾಮೂನ್ ಬಂದು ಇವರ ಗಂಟಲ್ಲಿ ಸಿಕ್ಕಾಕೊಂಡು ಇಲ್ಲ, ಸ್ವರನೇ ಬರೋದಿಲ್ಲ ಇವರಿಗೆ. ಮತ್ತೊಂದು ಕಡೆ ಅಫ್ಘಾನಿಸ್ತಾನದ ಲಕ್ಷಾಂತರ ಅಫ್ಘಾನ್ ನಿರಾಶ್ರಿತ ಮುಸ್ಲಿಮರನ್ನ ಹೃದಯಹೀನರಾಗಿ ಇವರು ಕ್ರೂರವಾಗಿ ಗನ್ ಪಾಯಿಂಟ್ ನಲ್ಲಿ ವಾಪಸ್ ಆಡ್ತಾ ಇದ್ದಾರೆ. ದಿನಾನೂ ಸುದ್ದಿ ಆಗ್ತಿದೆ. ಲಕ್ಷಾಂತರ ಜನರನ್ನ, ನೀವು ಅಫ್ಘಾನಿಸ್ತಾನದಿಂದ ಇಲ್ಲಿ ಬಂದಿದ್ದೀರಿ, ಅಮೆರಿಕ ಮತ್ತು ತಾಲಿಬಾನ್ ನಡುವೆ ಯುದ್ಧ ಬೇಕಾದ್ರೆ ಬಂದವ್ರು ನೀವೆಲ್ಲ ವಾಪಸ್ ಹೋಗಿ ಅಂತ ಕ್ರೂರವಾಗಿ ಆಡ್ತಾ ಇದ್ದಾರೆ. ಅವ್ರಿಗೆ ಮನೆ ಇಲ್ಲ, ಎಲ್ಲ ಕಳ್ಕೊಂಡಿದ್ದಾರೆ, ಅಫ್ಘಾನಿಸ್ತಾನನೇ ಪುಡಿಯಾಗಿ ಹೋಗಿದೆ. ಕ್ರೂರವಾಗಿ ವಾಪಸ್ ಆಡ್ತಾ ಇದ್ದಾರೆ ಅಫ್ಘಾನ್ ಮುಸ್ಲಿಮರನ್ನ. ಅದೆಲ್ಲ ಈತನ ಕಣ್ಣಿಗೆ ಕಾಣೋದೇ ಇಲ್ಲ. ಬರೀ ಪಾಲಿಟಿಕ್ಸ್, ಹೋಪ್ಲೆಸ್ ಪಾಲಿಟಿಕ್ಸ್ ಮಾಡ್ತಾ ಇದೆ ಈ ಮುನೀರು. ಅಮೆರಿಕ ಉಪಾಧ್ಯಕ್ಷ ಜೆಡಿ ವಾನ್ಸ್ ಮತ್ತವರ ಪತ್ನಿ ಭಾರತ ಮೂಲದ ಉಷಾ ವಾನ್ಸ್ ಏಪ್ರಿಲ್ 18ರಿಂದ 24ರವರೆಗೆ ಇಟಲಿ ಮತ್ತು ಭಾರತ ಪ್ರವಾಸವನ್ನು ಕೈಗೊಳ್ಳುತ್ತಾರೆ. ಮೊದಲಿಗೆ ಇಟಲಿ ಪ್ರವಾಸ ಮುಗಿಸಿಕೊಂಡು ವಾನ್ಸ್ ನೇರವಾಗಿ ಏಪ್ರಿಲ್ 21ಕ್ಕೆ ಭಾರತಕ್ಕೆ ಭೇಟಿ ಕೊಡ್ತಾರೆ. ಇದು ಜೆಡಿ ವಾನ್ಸ್ ಉಪಾಧ್ಯಕ್ಷರಾದ ಮೇಲೆ ಮೊದಲ ಭಾರತ ಭೇಟಿ. ಏಪ್ರಿಲ್ 21ರಿಂದ 24ರವರೆಗೆ ಇಲ್ಲೇ ಇರ್ತಾರೆ. ಈ ಭೇಟಿಯಲ್ಲಿ ಪಿಎಂ ನರೇಂದ್ರ ಮೋದಿ ಅವರನ್ನ ಭೇಟಿಯಾಗಿ ಟ್ಯಾರಿಫ್ ಸೇರಿದಂತೆ 2 ರಾಷ್ಟ್ರಗಳ ದ್ವಿಪಕ್ಷೀಯ ಸಂಬಂಧಗಳ ಕುರಿತು ಮಾತುಕತೆ ನಡೆಸುತ್ತಾರೆ. ಇದೇ ವೇಳೆ ವಾನ್ಸ್ ಜೈಪುರ ಮತ್ತು ಆಗ್ರಾಗೂ ಕೂಡ ಭೇಟಿ ಕೊಡ್ತಾರೆ. ಏನೋ ಅಮೆರಿಕ ಚೈನಾಗೆ ಶಾಕ್ ಮೇಲೆ ಶಾಕ್ ಕೊಡ್ತಾ ಇದೆ. ಇದೀಗ ಇರಾನ್ನ ಕಚ್ಚಾ ತೈಲ ಖರೀದಿ ಮಾಡ್ತಿದೆ ಅಂತ ಚೀನಾದ ರಿಫೈನರಿ ಮೇಲೆ ಅಮೆರಿಕದ ಟ್ರೆಜರಿ ಡಿಪಾರ್ಟ್ಮೆಂಟ್ ಸ್ಯಾಂಕ್ಷನ್ಸ್ ಹಾಕಿದೆ. ಚೀನಾದ ಶಾನ್ಡಾಂಗ್ ಪ್ರಾಂತ್ಯದ ರಿಫೈನರಿ ಕಂಪನಿ ಸುಮಾರು $1 ಬಿಲಿಯನ್, 8,500 ಕೋಟಿ ರೂಪಾಯಿಗೂ ಅಧಿಕ ಮೌಲ್ಯದ ಕಚ್ಚಾ ತೈಲವನ್ನ ಖರೀದಿ ಮಾಡಿದೆ. ಇದು ಇರಾನ್ ಮತ್ತು ಇರಾನ್ ಬೆಂಬಲಿತ ಭಯೋತ್ಪಾದಕ ಗುಂಪುಗಳಿಗೆ ಹೆಲ್ಪ್ ಮಾಡುತ್ತೆ ಇಂಡೈರೆಕ್ಟ್ ಆಗಿ. ಹೀಗಾಗಿ ನಾವು ಸ್ಯಾಂಕ್ಷನ್ಸ್ ಹಾಕಿದ್ದೀವಿ ಅಂತ ಅಮೆರಿಕದ ಟ್ರೆಜರಿ ಡಿಪಾರ್ಟ್ಮೆಂಟ್ ಹೇಳಿದೆ. ರಷ್ಯಾ ಅಧ್ಯಕ್ಷ ವ್ಲಾದಿಮಿರ್ ಪುಟಿನ್ ಟೆಕ್ ದಿಗ್ಗಜ ಇಲಾನ್ ಮಸ್ಕ್ ರನ್ನ ಹಾಡಿ ಹೊಗಳಿದ್ದಾರೆ. ಮಸ್ಕ್ ರನ್ನ ಸೋವಿಯತ್ ಸ್ಪೇಸ್ ಐಕಾನ್, ರಾಕೆಟ್ ಎಂಜಿನಿಯರ್ ಸರ್ಗೆ ಕೊರೊಲೆವ್ರಿಗೆ ಹೋಲಿಕೆ ಮಾಡಿದ್ದಾರೆ. ವಿದ್ಯಾರ್ಥಿಗಳೊಂದಿಗೆ ಸ್ಪೇಸ್ ಪಾಲಿಸಿ ಮೀಟಿಂಗ್ ನಲ್ಲಿ ಮಾತನಾಡಿದ ಪುಟಿನ್, ನಿಮಗೆ ಗೊತ್ತಾ, ಅಮೆರಿಕದಲ್ಲಿ ಒಬ್ಬ ವ್ಯಕ್ತಿ ಇದ್ದಾರೆ, ಆತ ಮಂಗಳ ಗ್ರಹದ ಬಗ್ಗೆ ಸಿಕ್ಕಾಪಟ್ಟೆ ಕ್ರೇಜ್ ಹೊಂದಿದ್ದಾರೆ. ಇಂಥ ವ್ಯಕ್ತಿಗಳು ತುಂಬಾನೇ ರೇರ್. ಇವರ ಐಡಿಯಾಗಳು ಫ್ಯೂಚರ್ ನಲ್ಲಿ ಯಾವತ್ತಾದ್ರೂ ನಿಜ ರೂಪಕ್ಕೆ ಬಂದಾಗ ಆಗ ನಮಗದರ ಅರಿವಾಗುತ್ತೆ ಅಂತ ಮಸ್ಕ್ರ ಐಡಿಯಾಗಳನ್ನ ಹಾಡಿ ಹೊಗಳಿದ್ದಾರೆ. ಅಲ್ಲದೆ ಅವರು ನಮ್ಮಲ್ಲೊಬ್ಬರು ರಾಕೆಟ್ ಇಂಜಿನಿಯರ್ ಇದ್ರಲ್ಲ ಸರ್ಗೆ ಕೊರೊಲೆವ್ ಅಂತ, ಅದೇ ತರ ಇವರನ್ನು ಕೂಡ ಮಸ್ಕ್ ಅಂತ ಹೇಳಿದ್ದಾರೆ. ಅಂದಹಾಗೆ ಪುಟಿನ್ ಮಸ್ಕ್ರನ್ನ ಹೊಗಳೋದು ಇದೇ ಮೊದಲ ಬಾರಿ ಏನಲ್ಲ, ಈ ಹಿಂದೆ ಕೂಡ ಇದೇ ರೀತಿ ಔಟ್ಸ್ಟ್ಯಾಂಡಿಂಗ್ ಪರ್ಸನಾಲಿಟಿ ಅಂತ ಹೊಗಳಿದ್ರು. ಏನೋ ಈ ಸರ್ಗೆ ಕೊರೊಲೆವ್ ಯಾರು ಅಂತ ಹೇಳಿದ್ರೆ 1961ರಲ್ಲಿ ಯೂರಿ ಗಗರಿನ್ ರನ್ನ ಆರ್ಬಿಟ್ಗೆ ಕರ್ಕೊಂಡು ಹೋಯ್ತಲ್ಲ, ವೋಸ್ಟಾಕ್ 01 ಮತ್ತು ವಿಶ್ವದ ಮೊದಲ ಉಪಗ್ರಹ ಸ್ಪುಟ್ನಿಕ್ ಸ್ಯಾಟಲೈಟ್ ಇವುಗಳನ್ನೆಲ್ಲ ಲಾಂಚ್ ಮಾಡೋಕೆ ಸೋವಿಯತ್ ಸ್ಪೇಸ್ ಪ್ರೋಗ್ರಾಂಗೆ ಸಹಾಯ ಮಾಡಿದ ಬಾಹ್ಯಾಕಾಶ ವಿಜ್ಞಾನಿ ಅವರು ಕೂಡ. ಅಮೆರಿಕ ಚೀನಾ ಮೇಲೆ 245% ಟ್ಯಾರಿಫ್ ಹೆಚ್ಚು ಮಾಡಿತ್ತು, ಅಲ್ಲಿಗೆ ತಗೊಂಡು ಹೋಗಿತ್ತು ಟ್ಯಾರಿಫ್ ಅನ್ನ. ಇದಕ್ಕೆ ಚೀನಾ ರಿಯಾಕ್ಟ್ ಮಾಡಿದೆ. ಅಮೆರಿಕ ಟ್ಯಾರಿಫ್ ನಂಬರ್ಗೆ ಮಾಡ್ತಾ ಇದೆ ಅಂತ ಕಾಲೆಳೆದಿದೆ.
ಸುಮ್ಮನೆ ಹಿಂಗೆ ಏರಿಸ್ಕೊಂಡು ಹೋಗ್ತಿದ್ದಾರೆ, ಲಾಜಿಕ್ ಇಲ್ಲ, ಅದ್ರ ಬಗ್ಗೆ ನಾವು ಜಾಸ್ತಿ ಗಮನ ಕೊಡೋದಿಲ್ಲ ಅಂತ ಚೀನಾ ಹೇಳಿದೆ. ಇನ್ನು ಅಮೆರಿಕದ ಟ್ಯಾರಿಫ್ನಿಂದ ಈ ವರ್ಷ ಜಾಗತಿಕ ವ್ಯಾಪಾರದ ಮೇಲೆ ಭಾರಿ ಹೊಡೆತ ಬೀಳುತ್ತೆ ಅಂತ ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ಎಚ್ಚರಿಸಿದೆ. ಈ ಮೊದಲು ಜಾಗತಿಕ ವ್ಯಾಪಾರದ ಬೆಳವಣಿಗೆ 2025ರಲ್ಲಿ 2.7% ಇರುತ್ತೆ ಅಂತ ಅಂದಾಜು ಮಾಡಲಾಗಿತ್ತು. ಆದರೆ ಈಗ ಟ್ಯಾರಿಫ್ನಿಂದ 0.2% ಡೌನ್ ಆಗುತ್ತೆ ಅಂತ WTO ಹೇಳಿದೆ. ಇಟಲಿ ಪ್ರೈಮ್ ಮಿನಿಸ್ಟರ್ ಜಾರ್ಜಿಯಾ ಮೆಲೋನಿ ಅಮೆರಿಕಾಗೆ ಭೇಟಿ ನೀಡಿದ್ದಾರೆ. ಅಧ್ಯಕ್ಷ ಟ್ರಂಪ್ ರನ್ನ ಮೀಟ್ ಮಾಡಿ ಯುರೋಪಿಯನ್ ಒಕ್ಕೂಟಕ್ಕೆ ವಿಧಿಸಿರೋ ಟ್ಯಾರಿಫ್ ಬಗ್ಗೆ ಉಭಯ ನಾಯಕರು ಡಿಸ್ಕಸ್ ಮಾಡಲಿದ್ದಾರೆ. ಅಮೆರಿಕದಲ್ಲಿ ವೀಸಾ ವಿಚಾರವಾಗಿ ಭಾರತೀಯ ವಿದ್ಯಾರ್ಥಿ ಸೇರಿ 4 ವಿದ್ಯಾರ್ಥಿಗಳು ಕೋರ್ಟ್ ಮೊರೆ ಹೋಗಿದ್ದಾರೆ. ಟ್ರಂಪ್ ಆಡಳಿತದ ವಿರುದ್ಧ ಮೊಕದ್ದಮೆ ದಾಖಲಿಸಿದ್ದಾರೆ. ಯಾವುದೇ ರೀತಿ ನೋಟಿಸ್ ಅಥವಾ ಕಾರಣಗಳನ್ನು ಕೊಡದೆ ಈ ವಿದ್ಯಾರ್ಥಿಗಳ ವೀಸಾವನ್ನು ರದ್ದು ಮಾಡಲಾಗಿದೆ. ಅದಕ್ಕೆ ತಡೆ ಕೊಡಿ ಅಂತ ಕೋರ್ಟ್ಗೆ ಮನವಿ ಮಾಡಿಕೊಂಡಿದ್ದಾರೆ. ಭಾರತದ ಚಿನ್ಮಯ್ ಡಿಯೋರ್, ಚೀನಾದ ಶಿನ್ಯಾನ್ ಬು ಮತ್ತು ಕ್ಯೂಯಿಯಾಂಗ್ ಮತ್ತು ನೇಪಾಳದ ಯೋಗೇಶ್ ಜೋಶಿ ಇವರೆಲ್ಲ ಸೇರಿಕೊಂಡು ಮನವಿ ಮಾಡಿಕೊಂಡಿದ್ದಾರೆ. ಇನ್ನು ಇತ್ತೀಚೆಗೆ ಹಾರ್ವರ್ಡ್ ಯೂನಿವರ್ಸಿಟಿಗೆ ಕೊಡ್ತಾ ಇದ್ದ $2 ಬಿಲಿಯನ್ ಫಂಡಿಂಗ್ನ ಟ್ರಂಪ್ ಅಡ್ಮಿನಿಸ್ಟ್ರೇಷನ್ ಸ್ಟಾಪ್ ಮಾಡಿತ್ತು. ಇದರ ಬೆನ್ನಲ್ಲೇ ಟ್ರಂಪ್ ಸರ್ಕಾರ ಈ ಯೂನಿವರ್ಸಿಟಿಗೆ ಮತ್ತೊಂದು ಸಂಕಷ್ಟವನ್ನು ಕೊಟ್ಟಿದೆ. ಅಮೆರಿಕ ಸರ್ಕಾರದ ನೀತಿಗಳನ್ನು ಅನುಸರಿಸದೆ ಹೋದರೆ ಹಾರ್ವರ್ಡ್ ಯೂನಿವರ್ಸಿಟಿ ವಿದೇಶಿ ವಿದ್ಯಾರ್ಥಿಗಳನ್ನು ನೇಮಿಸಿಕೊಳ್ಳುವ ಸಾಮರ್ಥ್ಯವನ್ನು ಕಳ್ಕೊಳ್ಳಬಹುದು. ಹೀಗಂತ ಅಮೆರಿಕದ ಡಿಪಾರ್ಟ್ಮೆಂಟ್ ಆಫ್ ಹೋಮ್ಲ್ಯಾಂಡ್ ಸೆಕ್ಯೂರಿಟಿನೇ ಎಚ್ಚರಿಕೆಯನ್ನು ಕೊಟ್ಟಿದೆ. ಈ ಯೂನಿವರ್ಸಿಟಿಯಲ್ಲಿ ಯಹೂದಿ ವಿರೋಧಿ ಚಟುವಟಿಕೆ ಜಾಸ್ತಿ ಆಗ್ತಾ ಇದೆ ಅನ್ನೋ ಆರೋಪ ಬಂದ ನಂತರ ಟ್ರಂಪ್ ಆಡಳಿತ ಫಂಡಿಂಗ್ ಕ್ಯಾನ್ಸಲ್ ಮಾಡಿತು. ಈಗ ಈ ಬೆಳವಣಿಗೆಯಾಗಿದೆ. ಅಮೆರಿಕ ಇರಾನ್ ನಡುವೆ ಅಣು ಒಪ್ಪಂದ ಮಾತುಕತೆ ನಡೀತಾ ಇರೋ ಹೊತ್ತಲ್ಲಿ ಇಂಟರ್ನ್ಯಾಷನಲ್ ಅಟಾಮಿಕ್ ಎನರ್ಜಿ ಏಜೆನ್ಸಿಯ ಡೈರೆಕ್ಟರ್ ಜನರಲ್ ರಫೇಲ್ ಗ್ರಾಸಿ ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ. ಇರಾನ್ ಪರಮಾಣು ಸ್ಫೋಟಕವನ್ನು ತಯಾರಿಸುವುದಕ್ಕೆ ತುಂಬಾ ಹತ್ತಿರದಲ್ಲಿದ್ದಾರೆ, ಅವುಗಳ ತಯಾರಿಕೆಗೆ ಎಲ್ಲ ರೆಡಿ ಮಾಡಿಕೊಂಡಿದ್ದಾರೆ ಅಂತ ಹೇಳಿದ್ದಾರೆ. ಇಲ್ಲಿವರೆಗೆ ನ್ಯೂಕ್ಲಿಯರ್ ಆಯುಧದ ಕೆಪಾಸಿಟಿಯನ್ನು ಗಳಿಸಿಲ್ಲ, ಅದರ ಸಾಮರ್ಥ್ಯ ವೇಗವಾಗಿ ಹೆಚ್ಚಾಗ್ತಿದೆ, ತುಂಬಾ ಕ್ಲೋಸ್ ಇದ್ದಾರೆ ಅಂತ ಹೇಳಿದ್ದಾರೆ. ಅಮೆರಿಕ ಜೊತೆಗಿನ 2ನೇ ರೌಂಡ್ ಸಭೆಗೂ ಮೊದಲು ಇರಾನ್ ವಿದೇಶಾಂಗ ಸಚಿವ ಅಬ್ಬಾಸ್ ಅರಾಕ್ಚಿ ನಡುವೆ ಅವರು ಕೂಡ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇರಾನ್ ಯುರೇನಿಯಂ ಎನ್ರಿಚ್ ಮಾಡೋ ವಿಚಾರ ಈ ಮಾತುಕತೆಯ ಭಾಗ ಆಗಿರೋದಿಲ್ಲ, ಆದರೆ ನಮ್ಮ ಯುರೇನಿಯಂ ಎನ್ರಿಚ್ಮೆಂಟ್ ಬಗ್ಗೆ ಅಮೆರಿಕಗಿರೋ ಕಳವಳ ಕುರಿತು ನಂಬಿಕೆ ಬೆಳೆಸೋಕೆ ಪ್ರಯತ್ನ ಪಡ್ತೀವಿ ಅಷ್ಟೇ ಅಂತ ಹೇಳಿದ್ದಾರೆ. ಅಂದಹಾಗೆ ಇರಾನ್ ನ್ಯೂಕ್ಲಿಯರ್ ಆಯುಧ ತಯಾರಿಕೆಗೆ ಬೇಕಾಗೋ ಯುರೇನಿಯಂನ 60% ಎನ್ರಿಚ್ಮೆಂಟ್ ಮಾಡಿ ಇಟ್ಕೊಂಡಿದೆ ಅನ್ನೋ ವರದಿ ಇದೆ. ಆದರೆ ಒಂದು ನ್ಯೂಕ್ಲಿಯರ್ ಸ್ಫೋಟಕದಲ್ಲಿ ಯುರೇನಿಯಂನ ಬಳಸಬೇಕು ಅಂದರೆ ಅದನ್ನು 90% ಎನ್ರಿಚ್ ಮಾಡಬೇಕು. ಅದಕ್ಕೆ ಹತ್ತಿರ ಬರ್ತಾ ಇದ್ದಾರೆ ವೇಗವಾಗಿ ಅನ್ನೋದು ರಫೇಲ್ ಗ್ರಾಸಿ ಹೇಳಿರೋ ಮಾತು. ಈ ಹಿಂದೆ ಅಮೆರಿಕ ಕೂಡ ಗುಪ್ತಚರ ವರದಿಯಲ್ಲೂ ಇದನ್ನೇ ಹೇಳಿತ್ತು. ಈ ಹಿಂದೆ ಹೊಸ ವಿಚಾರ ಅಲ್ಲ ಅದು. ಲೆಬನಾನ್ನ ಹೆಜ್ಬುಲ್ಲಾಗಳಿಗೆ ಶಸ್ತ್ರಾಸ್ತ್ರ ಪೂರೈಸೋಕೆ ಇರಾನ್ ಹೊಸ ಮಾರ್ಗವನ್ನು ಕಂಡುಕೊಂಡಿದೆ. ಬೇರೂತ್ನ ಬಂದರಿನ ಮೂಲಕ ಶಸ್ತ್ರಾಸ್ತ್ರ ಪೂರೈಕೆಯನ್ನು ಮುಂದುವರೆಸಿದೆ ಅಂತ ವರದಿಯಾಗಿದೆ. ಸಿರಿಯಾದಲ್ಲಿ ಬಶರ್ ಅಲ್ ಅಸದ್ ಸರ್ಕಾರವಿದ್ದಾಗ ಇರಾನ್ ಸಿರಿಯಾ ಮೂಲಕ ಭೂಮಾರ್ಗವಾಗಿ ಶಸ್ತ್ರಾಸ್ತ್ರ ಪೂರೈಸಿತ್ತು. ಆದರೆ ದಂಗೆಯಾಗಿ ಬಶರ್ ಅಲ್ ಅಸದ್ ಸಿರಿಯಾವನ್ನ ಬಿಟ್ಟು ಪಲಾಯನ ಮಾಡಿದ ನಂತರ ಇರಾನ್ ಬೇರೂತ್ನ ಬಂದರಿನ ಮೊರೆ ಹೋಗಿದೆ. ಒಟ್ಟಾರೆ ಎಲ್ಲ ಸುದ್ದಿ, ಎಲ್ಲ ಬೆಳವಣಿಗೆಗಳು ಅಮೆರಿಕ ಮತ್ತು ಇಸ್ರೇಲ್ ಕೆಂಗಣ್ಣಿಗೆ ಗುರಿಯಾಗೋ ತರನೇ ಆಗ್ತಾ ಇವೆ. ಮತ್ತೊಂದು ಕಡೆ ಇಸ್ರೇಲ್ ರಕ್ಷಣಾ ಸಚಿವ ಇಸ್ರೇಲ್ ಕಾರ್ಡ್ಸ್ ಗಾಜಾಗೆ ಹೋಗೋ ಎಲ್ಲ ಮಾನವೀಯ ನೆರವನ್ನ ಬ್ಲಾಕ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ನಮ್ಮ ಉಳಿದ ಒತ್ತಾಯಾಳುಗಳನ್ನ ಬಿಡೋವರೆಗೂ ಗಾಜಾಗೆ ಯಾವುದೇ ಮಾನವೀಯ ನೆರವು ಹೋಗೋಕೆ ಬಿಡೋದಿಲ್ಲ ಅಂತ ಶಪಥ ಮಾಡಿದ್ದಾರೆ. ಅಲ್ಲದೆ ಗಾಜಾದ ಪ್ರದೇಶವನ್ನ ನಮ್ಮ ಸ್ವಾಧೀನಕ್ಕೆ ತಗೊಳ್ಳೋದು ನಮ್ಮ ಮಿಲಿಟರಿ ಸ್ಟ್ರಾಟಜಿಯ ಭಾಗ. ಗಾಜಾ, ಲೆಬನಾನ್, ಸಿರಿಯಾದಲ್ಲಿ ಅನಿರ್ದಿಷ್ಟಾವಧಿವರೆಗೆ ನಮ್ಮ ಸೇನೆ ಇರುತ್ತೆ ಅಂತ ಕಾರ್ಡ್ಸ್ ಹೇಳಿದ್ದಾರೆ. ಇದೇ ವೇಳೆ ಗಾಜಾದ 3ನೇ ಒಂದು ಭಾಗ ಸದ್ಯ ನಮ್ಮ ಕಂಟ್ರೋಲ್ನಲ್ಲಿದೆ ಅಂತ ಇಸ್ರೇಲ್ ಹೇಳಿದೆ. ಇನ್ನು ಇಸ್ರೇಲ್ನ ಹೊಸ ದಾಳಿಯಲ್ಲಿ ಬುಧವಾರದಿಂದ ಇದುವರೆಗೂ 35 ಮಂದಿ ಪ್ರಾಣವನ್ನು ಕಳ್ಕೊಂಡಿದ್ದಾರೆ. ಏನೋ ಮಾರ್ಚ್ 18ನೇ ತಾರೀಕು ಹಮಸ್ ಮತ್ತು ಇಸ್ರೇಲ್ನ ಕದನ ವಿರಾಮ ಮುರಿದ ನಂತರ ಹೊಸದಾಗಿ 5 ಲಕ್ಷ ಜನರನ್ನ ಸ್ಥಳಾಂತರ ಮಾಡಲಾಗಿದೆ ಅಂತ ವಿಶ್ವಸಂಸ್ಥೆ ಹೇಳಿದೆ. ಮತ್ತೊಂದು ಕಡೆ ಅಮೆರಿಕ ಯೆಮೆನ್ನ ಹುತಿಗಳ ಮೇಲೆ ದಾಳಿಯನ್ನು ತೀವ್ರಗೊಳಿಸಿದೆ. ಯೆಮೆನ್ನಾದ್ಯಂತ ಸುಮಾರು 50 ಸೈಟ್ಗಳ ಮೇಲೆ ಏರ್ ಸ್ಟ್ರೈಕ್ ನಡೆಸಿದೆ. ಆದರೆ ಈ ದಾಳಿಯಲ್ಲಾದ ಸಾವು ನೋವಿನ ಬಗ್ಗೆ ಇನ್ನಷ್ಟು ಕ್ಲಾರಿಟಿ ಸಿಗಬೇಕಾಗಿದೆ. ಬಾಂಗ್ಲಾದೇಶದ ಕ್ರಿಕೆಟ್ ಬೋರ್ಡ್ BCB ಮೇಲೆ ಭ್ರಷ್ಟಾಚಾರ ಆರೋಪ ಕೇಳಿಬಂದಿದೆ. ಇದರಿಂದ ಆಂಟಿ ಕರಪ್ಷನ್ ಕಮಿಷನ್ ACC ಅಧಿಕಾರಿಗಳು ಢಾಕಾದಲ್ಲಿರೋ BCB ಮುಖ್ಯ ಕಚೇರಿ ಮೇಲೆ ರೇಡ್ ಮಾಡಿದ್ದಾರೆ. ವಿವಿಧ ಪಂದ್ಯಗಳಿಗೆ ನಡೆಯೋ ಸೆಲೆಕ್ಷನ್ ಪ್ರಾಸೆಸ್ನಲ್ಲಿ BCB ಭ್ರಷ್ಟಾಚಾರ ನಡೆಸಿದೆ ಅಂತ ಆರೋಪ ಮಾಡಲಾಗ್ತಿದೆ. PM ನರೇಂದ್ರ ಮೋದಿ ಮತ್ತು ಫಿನ್ಲ್ಯಾಂಡ್ ಅಧ್ಯಕ್ಷ ಅಲೆಕ್ಸಾಂಡರ್ ಸ್ಟಬ್ ಫೋನ್ನಲ್ಲಿ ಮಾತನಾಡಿದ್ದಾರೆ. ಕ್ವಾಂಟಮ್ ಟೆಕ್ನಾಲಜಿ, 5G, 6G, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮತ್ತು ಸೈಬರ್ ಸೆಕ್ಯೂರಿಟಿ ಕ್ಷೇತ್ರಗಳಲ್ಲಿ ಪರಸ್ಪರ ಸಹಕಾರದ ಕುರಿತು ಚರ್ಚೆ ನಡೆಸಿದ್ದಾರೆ. ಅಲ್ಲದೆ ರಷ್ಯಾ ಯುಕ್ರೇನ್ ಯುದ್ಧ ಮತ್ತು ಜಾಗತಿಕ ವಿಚಾರಗಳ ಕುರಿತು ಕೂಡ ಮಾತನಾಡಿದ್ದಾರೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ. ಮತ್ತೆ ಭೇಟಿಯಾಗ್ತಿರೋಣ. ನಮಸ್ತೆ.